ಮಗನನ್ನು ಕೊಂದು ನಮ್ಮನ್ನು ಅಂಗಹೀನರನ್ನಾಗಿ ಮಾಡಿದ್ದಾನೆ. ಹೌದು, ನಿಜ. ಈಗ ಒಂದು ಶುಭ ಸಮಾಚಾರ ನಮ್ಮನ್ನು ಸೇರಿದೆ. ಆ ಮಾನಿನಿಗೆ ಮಗನಾಗಿ ಮಹಿಷಾಸುರ ಜನಿಸಿದ್ದಾನಂತೆ. ಅವನು ಬಹಳ ಪರಾಕ್ರಮಿಯಂತೆ. ಈ ವಿಚಾರದ ಬಗ್ಗೆ ನಿನ್ನ ಅಭಿಪ್ರಾಯ? ಹರಿಹರಾದಿಗಳಿಂದ ಮರಣವು ದೊರಕದ ಈ ವಿಚಾರವು ನನಗೂ ತಿಳಿದಿದೆ. ಹೌದಲ್ಲವೇ? ಆ ಮಹಿಷಾಸುರನು ಬಹಳ ವೀರನಂತೆ, ಶೂರನಂತೆ. ಅಷ್ಟು ಮಾತ್ರವಲ್ಲ, ಹರಿಹರ ಬ್ರಹ್ಮಾದಿಗಳಿಂದ ಮರಣವೇ ಬಾರದಂತಹ ವರವನ್ನು ಪಡೆದಿದ್ದಾನಂತೆ. ಮಿತ್ರ, ಅಲ್ಲದೆ ಯೋನಿಜರಿಂದಲೂ ಸಾವೇ ಬರದಂತಹ ವಿಶೇಷ ವರವಿದೆಯಂತೆ. ಹಾಗಾಗಿ ನಮ್ಮ ಸೇಡನ್ನು ತೀರಿಸಿಕೊಳ್ಳಲು ಆತನೇ ನಮ್ಮ ನಾಯಕನಾಗಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಬೇಗನೆ ಆತನಿಗೆ ಹೋಗಿ ನಮ್ಮ ವಿಚಾರವನ್ನು ಹೇಳ. ಎಷ್ಟು ಹೇಳುತ್ತೀ ಅಂತಾದರೆ ತಡವ್ಯಾಕೆ? ಸೇರಿದೆ. ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನಾಚರಿಸಿದೆ. ಒಲಿದಂತಹ ಬ್ರಹ್ಮದೇವ 3 ಲೋಕಗಳನ್ನು ಜಯಿಸು ಎಂಬ ವರವನ್ನು ನೀಡಿದ್ದಾನೆ. ಆದರೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದ್ದಾನೆ. ಒಂದು ವೇಳೆ ಮರಣ ಬರುವುದೇ ಹೌದು ಎಂದಾದರೆ ಅದು ಅಯೋನಿಜೆಯಿಂದ ಮಾತ್ರ ಸಾಧ್ಯ ಎಂಬ ಮಾತನ್ನು ಹೇಳಿದ್ದಾನೆ. ಇದು ಸಾಧ್ಯವೇ? ಇದು ಎಲ್ಲಾದರೂ ಈ ಪ್ರಪಂಚದಲ್ಲಿ ಸಾಧ್ಯವಿದೆಯೇ? ಖಂಡಿತ ಇಲ್ಲ. ಹಾಗಾದರೆ ನಾನು ಅಜೇಯನೇ ಸರಿ. ಈ ಶುಭವಾರ್ತೆಯನ್ನು ನನ್ನ ಅಮ್ಮನಿಗೆ ತಿಳಿಸಬೇಕಾಗಿದೆ. ಷಡ್ದಪುರಕ್ಕೆ ನಡೆಯುತ್ತೇನೆ. ನಡೆತಂದ ದೈತ್ಯರ ಘಟನವ ವೀಕ್ಷಿಸಿ ಕಡುಗರೋಡದಲ್ಲಿ ಮಹಿಷನು ಅಡರಿಸಿ ಪೀಠವ ಹಿಡಿದು ಪಚರಿಸುತ್ತ ನುಡಿದರೆ ಯಾರೆಂಬುದ ಮಿತ್ರರೇ, ಖಂಡಿಸಿಕೊಂಡಿದ್ದೇವೆ. ನಿಮ್ಮನ್ನು ಕಂಡರೆ ಸ್ವಜಾತಿ ಬಾಂಧವರಂತೆ ಭಾಸವಾಗುತ್ತಿದೆ. ಹೌದೇ ಹೌದು ಮಿತ್ರರೇ, ಯಥೋಚಿತ್ತವಾಗಿ ನಿಮ್ಮನ್ನು ಸತ್ಕರಿಸಿದ್ದೇನೆ. ಸಂತೋಷವಾಯಿತು. ಒಂದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಹಾಗೆಯೇ ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲರೂ ನನ್ನನ್ನು ನೋಡಲೇ ಬಂದಿದ್ದೀರಿ ಎಂದಾದರೆ ಅದಕ್ಕೊಂದು ಬೃಹತ್ತರವಾದ ಕಾರಣವಿರಲೇಬೇಕು. ಹೌದು. ಅಯ್ಯ, ಯಾರು ನೀವು? ಯಾಕಾಗಿ ಬಂದಿರಿ ಹೇಳುವಿರಾ?
ನಮ್ಮನ್ನು ಅಂಗಹೀನರನ್ನಾಗಿ ಮಾಡಿದ್ದಾನೆ. ಹಾಗಾಗಿ ಈಗ ಒಂದು ನಮ್ಮ ಸಮಾಚಾರ ನಮ್ಮ ಕಿವಿಗೆ ಅಪ್ಪಳಿಸಿತು. ಏನೆಂದರೆ, ಅಯ್ಯ ಮಹಿಷಾಸುರ, ಹೇಳಿ. ನಮ್ಮಗಾದ ಸೇಡಿಗೆ ಅನ್ಯಾಯಕ್ಕೆ ಪ್ರತೀಕಾರವನ್ನು ತೀರಿಸಲು ನಾವು ಕಾಯುತ್ತಾ ಇದ್ದೆವು. ಆ ಸುಸಂದರ್ಭ ಈಗ ಒದಗಿ ಬಂದಿದೆ. ಇಷ್ಟು ದಿನ ಕಾಡಿನಲ್ಲಿ ಅಡಗಿಕೊಂಡು ವಾಸಿಸುತ್ತಾ ಇದ್ದೆವು. ಈಗ ಈ ತಿಳಿದ ಸಮಾಚಾರವೇನೆಂದರೆ, ಮಹಿಷಾಸುರನು ಶೂರನಂತೆ, ಧೀರನಂತೆ. ಹಾಗಾಗಿ ನಮಗೆಲ್ಲರಿಗೂ ನೀನೇ ನಾಯಕನಾಗಬೇಕು. ಅಷ್ಟು ಮಾತ್ರವಲ್ಲ, ನಮಗೆಲ್ಲ ನೇತಾರನಾಗಿ ದಾತಾರನಾಗಬೇಕು. ಅದೇ ನಮ್ಮ ಆಸೆ. ಈ ಹಿಂದೆ ಅನೇಕ ದಾನವರು ಸ್ವರ್ಗವನ್ನು ಇಚ್ಛಿಸಿ ಇಲ್ಲಿ ಬಂದವರಿದ್ದಾರೆ. ಆದರೆ ಯಾರು ಶಾಶ್ವತವಾಗಿ ಉಳಿಯಲಿಲ್ಲ. ನಿನಗೂ ಅದೇ ಗತಿ ಬಂದಿತು. ಇಂದು ಬಂದಂತೆ ನಡೆ. ಸಾಕು ಮಾಡು, ಸಾಕು ಮಾಡು. ಆ ಹರಿಯ ಕಪಟದಿಂದ ನೀವೆಲ್ಲ ಸುರಕ್ಷಿತವಾಗಿದ್ದೀರಿ. ಇನ್ನು ಮುಂದೆ ಬಂದರೆ ಜಾಗ್ರತೆ.
ದೋಡಿ ಕೋಟಿ ಕೋಗಿನಲ್ಲಿ ಬಾಳುವುದ ಎಲ್ಲ ದೇವತೆ ಅಹಂಕಾರ ನನ್ನ ಮುಂದೆ ನಡೆಯದು ಬಂದವನು ದುರ್ಗಾಸುರ ಬಾ ಮುಂದೆ ಬಾ ಅಳಿವ ಯಾತಕ ಬಿಟ್ಟು ಕೆಲವರು ತೊಲಗು ಹೀಗಿದೆ ಸ್ವರ್ಗವನ್ನು ಪಡೆಯುವ ಆಸೆಯಿಂದ ಬಂದಿದ್ದೀಯ ಈ ಹಿಂದೆಯೂ ಅನೇಕ ರಕ್ಕಸರು ದಾಳಿ ಮಾಡಿ ಸೂರ್ಯಪುತ್ರನ ಪುರವನ್ನು ಸೇರಿದ್ದಾರೆ ಹೌದು ನಿನಗೂ ಅದೇ ದಾರಿ ತೋರಿಸಿ ಅನ್ನೋ ಎಚ್ಚರ ತೋರು ಸುಮ್ಮನೆ ಏನು ಅಹಂಕಾರ ನಿನಗೆ ದೇವತೆ ಎಂಬ ಸೋಕು ಹಿಂದೆ ಬಂದ ತರ ರಾಕ್ಷಸರು ನಾವಲ್ಲ ಮಹಿಷಾಸುರನನ್ನು ಕೂಡಿ ಬಂದಿದ್ದೇವೆ ಅಜ್ಜಬಾಯ್. ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಬಂದಾಗಲೇ ತಿಳಿಯಿತು ನೀನು ದೇವೇಂದ್ರನೇ ಸರಿ ಎಂದು. ಸುರಪ ಏನು ಮಾಡಿದೆ ನೀನು? ಏನಾಯ್ತು? ನನ್ನಪ್ಪ ವಿದ್ಯುನ್ಮಾಲಿ ದೇವಲೋಕದ ಮೇಲೆ ದಿಗ್ವಿಜಯನ್ನು ಸಾಧಿಸಲು ಬಂದಂತಹ ಸಂದರ್ಭದಲ್ಲಿ ಅವನನ್ನು ಮೋಸದಿಂದ ಕೊಲ್ಲಿಸಿದೆ. ಇರೋ ಮೋಸಕ್ಕೆ ಪ್ರತೀಕಾರವನ್ನು ತೀರಿಸುವುದಕ್ಕಾಗಿ ನಿನ್ನ ಮುಂದೆ ಬಂದಿರುವವನು ವಿದ್ಯುನ್ಮಾಲಿಯ ಮಗ ಮಹಿಷಾಸುರನೇ ನಾನಾಗಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ದೇವ ಸಿಂಹಾಸನವನ್ನು ನನ್ನ ಕಾಲಿಗೆ ಒಪ್ಪಿಸಿದರೆ ನಿನ್ನನ್ನು ಕರುಣೆಯಿಂದ ರಕ್ಷಿಸಿಯನು. ರಾಕ್ಷಸ
ನಿನಗೆ ಇದನ್ನು ಬಿಟ್ಟು ಕೊಡುವುದಕ್ಕೆ ನಿನ್ನಪ್ಪ ಕೊಟ್ಟಿದ್ದಲ್ಲ. ಅಲ್ಲದೆ ಪಿತ್ರಾರ್ಜಿತವಾಗಿ ಬಂದುದೂ ಅಲ್ಲ. ನಾನು 100 ಯಾಗಗಳನ್ನು ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ ಈ ಸುಧರ್ಮ ಸಿಂಹಾಸನವನ್ನು ಪಡೆದವನು ಈ ದೇವೇಂದ್ರ. ಹೀಗೆ ಬಿಟ್ಟುಕೊಡಲು ನಿನ್ನಂತೆ ಅನೇಕ ರಕ್ಕಸರು ಇಲ್ಲಿಗೆ ಬಂದಿದ್ದಾರೆ. ಅವರ ಗತಿಯ ನಿನಗೂ ಕಾಣಿಸುತ್ತೇನೆ. ದೇವತೆಗಳೆಲ್ಲ ಹೋಗಿದ್ದಾರೆ. ಹೌದಲ್ಲ? ದೇವ ಸಿಂಹಾಸನವನ್ನು ಏರಿದ್ದೇನೆ. ಇನ್ನೇನಿದ್ದರು ಇಲ್ಲಿ ಮಹಿಷನದ್ದೇ ಆಳ್ವಿಕೆ. ಹೌದು. ಯುದ್ಧದಿಂದ ಬಹಳವಾಗಿ ಬಳಲಿದ್ದೇವೆ. ವಿಶ್ರಾಂತಿಗಾಗಿ ನನ್ನ ಪುರವನ್ನು ಸೇರಿಕೊಳ್ಳುವ. ದುರುಳರಿ ಪರಿಯರಿ ಮೆರೆಯುತ್ತಾಗಿರಲು ನಾಗದಲ್ಲಿ ಸುರನದ ನೊಡಗೂಡು ಉರುಗೂದ ಜನಿಸಿದ ಗಿರಿಕಾನದಿಯೇ ಸುರನ ವೈಶರುಗೆ ಕೇಳಿದಿರೆ, ಆ ಮಹಿಷಾಸುರನೊಡನೆ ಯುದ್ಧಕ್ಕೆ ಹೋದರೆ ನಮಗೆ ಸೋಲುಂಟಾಯ್ತಲ್ಲ. ಆದರೆ ಏನು ಮಾಡೋಣ, ಅವನು ವರಬಲವನ್ನು ಪಡೆದು ಬಂದಿದ್ದಾನೆ. ಆದ್ದರಿಂದ ಅವನಿಗೆ ವರವನ್ನು ಕೊಟ್ಟವನು ಆ ಬ್ರಹ್ಮದೇವನಲ್ಲವೇ? ಅವನಲ್ಲಿಯೇ ಹೋಗಿ ವಿಚಾರಿಸೋಣವಂತೆ. ಪೊರೆಯಬೇಕೆಲೆ ವಾಣಿನಾಥ ಅವಧರಿದು ಕಮಲದ ಜಾತ ದುರುಳರ ಟೊಳಿಯನ್ನು ಹೊರೆಯುವುದೇನೇನು ಧರೆಗೆಂದು ಗುರುಗಳು ಅರನೋರ್ವ ಬಲ್ಲನು ಪೊರೆಯಬೇಕು ನೀನು ಕೊಟ್ಟ ವರದಿಂದ ಆ ಮಹಿಷಾಸುರನು ಅಹಂಕಾರದಿಂದ ನಮ್ಮ ಲೋಕಕ್ಕೆ ದಾಳಿಟ್ಟು ನಮ್ಮನ್ನೆಲ್ಲ ಅಲ್ಲಿಂದ ಓಡಿಸಿದ್ದಾನೆ. ನಾವು ವನದಲ್ಲಿ ಅಲೆಯುವಂತೆ ಮಾಡಿದ್ದಾನೆ. ಅವನಿಗೆ ವರ ಕೊಟ್ಟ ನೀನೇ ನಮಗೆ ಏನಾದರೂ ಪರಿಹಾರವನ್ನು ಸೂಚಿಸಬೇಕು ದೇವ. ಎಲ್ಲವನ್ನು ಅರಿತವನು ನಾನಾಗಿದ್ದೇನೆ. ವರವನ್ನು ಕೊಟ್ಟವನು
ಭಕ್ತನು ನಾನೇ ಆದರೂ ಅವನನ್ನು ಸಂಹರಿಸುವುದಕ್ಕೆ ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಆದರೆ ಇದಕ್ಕೆ ಪರಿಹಾರವನ್ನನ್ನು ಮಹಾವಿಷ್ಣುವೇ ಹೇಳುವನು. ಅತ್ತ ಕಡೆ ತೆರಳೋಣ. ವೈಕುಂಠಕ್ಕೆ ತೆರಳಿದರೆ ಅಲ್ಲಿ ಮಹಾವಿಷ್ಣುವು ಇಲ್ಲ. ಹೌದು. ಕೈಲಾಸಕ್ಕೆ ಹೋದರೆ ಕೈಲಾಸಾಧಿಪತಿಯೂ ಇಲ್ಲ. ಇನ್ನೇನು ಮಾಡುವುದು ಎಂದು ಯೋಚಿಸುವಾಗ ಶರೀರವಾಣಿಯೊಂದು ಆಯಿತಲ್ಲ. ಏನದು? ಚಂದ್ರಕಾಂತ ಶಿಲೆಯ ಮೇಲೆ ಹರಿಹರಿಬ್ಬರು ಕುಳಿತುಕೊಂಡು ಮಹಿಷನ ಸಂಹಾರಕ್ಕಾಗಿ ಯೋಚಿಸುತ್ತಿದ್ದಾರೆ. ಓಹೋ. ಅತ್ತ ಕಡೆ ತೆರಳೋಣ. ಸರಿ. ಹರಿಹರನೇ, ನನ್ನ ವರಬಲರಿಂದ ಮಹಿಷನು ಮಧಾಂಧನಾಗಿ ಮೆರೆಯುತ್ತಿದ್ದಾನೆ. ಅವನನ್ನು ಸಂಹರಿಸಲು ನಮ್ಮಿಂದ ಸಾಧ್ಯವಿಲ್ಲ. ಇದಕ್ಕೆ ಪರಿಹಾರವನ್ನು ನೀವೇ ಸೂಚಿಸಬೇಕು. ಕೇಳಿದ ಕ್ಷಣದೊಳಗೆ ಲಕ್ಷ್ಮೀ ಇಂದ್ರಾದಿ ಸುಮನಸರೇ, ಇದೋ ಲೋಕದಲ್ಲಿ ಧರ್ಮಕ್ಕೆ ಹಾನಿಯಾದಾಗ ಅದನ್ನು ನಿಯಂತ್ರಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಆದ ಕಾರಣ ಆ ದುಷ್ಟನ ವಧೆಗಾಗಿ ನನ್ನಲ್ಲಿ ಅಡಕವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಬಿಡುತ್ತೇನಂತೆ. ಏನು ಆಶ್ಚರ್ಯ! ಆ ಬ್ರಹ್ಮನ ವರಬಲದಿಂದ ಮೆರೆಯುತ್ತಿರುವಂತಹ ಮಹಿಷಾಸುರನ ಉಪಟಳ ಹೆಚ್ಚಾಗಿದೆ. ನಮ್ಮ ಶರಣರಿಗೆ ಕಷ್ಟ ಬಂದಾಗ ನೀಗಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಇದು ನನ್ನಲ್ಲಿರುವಂತಹ ದಿವ್ಯ ಶಕ್ತಿಯನ್ನು ನಾನು ಮಂಡಲಕ್ಕೆ ಬಿಟ್ಟಿದ್ದೇನಂತೆ. ಇದಾ ನನ್ನ ಅಂತಃಶಕ್ತಿಯನ್ನು ನಭೋಮಂಡಲಕ್ಕೆ ಬಿಡುತ್ತಿದ್ದೇನೆ. ಹೊರಡುದೆಲ್ಲರ ದೇಹದಿಂದಲೇ ಹೊರವುದೇ ಮಹಿಷಾಸುರನ ವಧೆಗಾಗಿ ನನ್ನಲ್ಲಿರುವ ತೇಜಸ್ಸನ್ನು ಹೊರಗಡೆ ಬಿಟ್ಟಿದ್ದೇನೆ. ಮೂರು ಮೂರ್ತಿಗಳ ಮುಖದಿಂದ ಪೊರಟಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತದೆಯೇ. ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತದೆಯೇ. ಒಂದಾಗುತ್ತಲಿ ನಾರಿಯಾಕೃತಿ ತಳೆದು ನಾರಿಯಾಕೃತಿ ತಳೆದು ಧರೆಗಿಣಿಯೇ. ಭಾವಶುದ್ಧಿಯೋಳಿದು
ಕರುಣಿಸಬಯವ ದೇವಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಎಳಿರೆ ಎಳಿರಿ ಗರಿಗರಾಧ್ಯರು ಎಳಿರೆ ಎಳಿರಿ ಹರಿಗರಾಧ್ಯರು ತಾಳಿದೈರವ ಸುರಪ ಮುಖ್ಯರು ಬೇಡಬಾರದೆ ಪದ ಕಷ್ಟವ ಬೇಡಬಾರದೆ ಬಂದ ಕಷ್ಟ ಕೇಳಿಗೋರೆ ಮಗನೇ ಬ್ರಹ್ಮ ಅಮ್ಮ ಮಗನೇ ನಾರಾಯಣ ಮಗನೇ ಮಹೇಶ್ವರ ಜನನಿ ಇಂದ್ರಾದಿ ಸುಮನಸರೇ ಅಮ್ಮ ಏಳಿ ಎದ್ದೇಳಿ ಧೈರ್ಯ ತಾರಿ ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದ ನನ್ನನ್ನು ಏಕೋಚಿತ್ತದಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮಕ್ಕಳೇ, ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರೆಂದೇ ಈ ಭಾವನೆ? ಯಾಕೆ ನನ್ನನ್ನು ಸ್ಮರಿಸಿದ್ದೀರಿ? ಹೇಳಿಕೊಳ್ಳಿ ಮಕ್ಕಳೇ, ಹೇಳಿಕೊಳ್ಳಿ. ಮಾತಿಲಾಲಿಸು ಕಳಮಗಿಸೆನೋ ವಿಧಾತ ಇತ್ತಿಗ ಬಲಬಲದಿ ಮಾತಿಲಾಲಿಸು ವಿಧಾತ ಇತ್ತಿಗ ಬಲಬಲದಿ ಸುರವ್ರಾತ ಬೆಲ್ಲವ ದೆಸೆಗಿಡಿಸಿಯೇ ಸುರವ್ರಾತ ಬೆಲ್ಲವ ದೆಸೆಗಿಡಿಸಿ ನಿರ್ಭೀತಿಯಿಂದ ಜನನಿ ಲಾಲಿಸೋ ನಿನ್ನನ್ನು ಧ್ಯಾನಿಸುವುದಕ್ಕೆ ಕಾರಣವಿದೆ. ಲೋಕದ ಆಗುಹೋಗುಗಳನ್ನು ನಿಯಂತ್ರಣದಲ್ಲಿಡಬೇಕಾದಂತ ನಮಗೆ ನಿಯಂತ್ರಣವೇ ತಪ್ಪಿ ಹೋಗಿದೆ. ಸುಸ್ಥಿತಿಯಲ್ಲಿದ್ದಂತಹ ಧರ್ಮವು ದುಸ್ಥಿತಿಗೆ ತಲುಪಿದೆ. ಅಮ್ಮ, ಇದನ್ನೆಲ್ಲ ಒಂದು ದಾರಿಗೆ ತರಬೇಕಾದರೆ ನಿನ್ನಿಂದ ಮಾತ್ರ ಸಾಧ್ಯ ಅಮ್ಮ. ಆ ದುಷ್ಟ ಮಹಿಷಾಸುರನು ದೇವತೆಗಳನ್ನೆಲ್ಲ ಸೋಲು ಅಹಂಕಾರದಿಂದ ಮೆರೆಯುತ್ತಿದ್ದಾನೆ. 3 ಲೋಕಗಳು ತತ್ತರಿಸಿ ಹೋಗಿದೆ ಅಮ್ಮ. ಅಮ್ಮ, ಇದನ್ನು ತಿಳಿಸುವುದಕ್ಕಾಗಿಯೇ ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದೇವೆ. ಅಮ್ಮ, ನೀನೇ ಕಾಪಾಡಬೇಕಮ್ಮ, ನೀನೇ ಕಾಪಾಡಬೇಕು. ಅರಿದೆ ಅರಿದೆ ಕರೆದೆ ಕಟ್ಟು ತುರುಳ ಮೈದಾನ ಸರಸರ ಗದವನ ವರದಿ ಸರರನ್ನು ಸೋಲಿಸಿ ನೆರವಾದದಿಂದಲೇ ನೆರೆಬರೆ ಖಳನಾಗಾದಿ ಮಕ್ಕಳೇ, ವಿಧಿಯ ಬರಹದಿಂದ ವರವನ್ನು ಪಡೆದಿಂದ ಮಹಿಷ ಲೋಕಕಂಟಕನಾಗಿ ಧರ್ಮದ್ರೋಹಿಯಾದನೆ. ಋಷಿಮುನಿಗಳನ್ನು ಪೀಡಿಸಿದನೆ. ಬ್ರಾಹ್ಮಣರನ್ನು ಹಿಂಸಿಸಿದನೆ. ಕೊನೆಗೆ 4 ಲೋಕಕ್ಕೆ ದಾಳಿ ಇಟ್ಟು ದೇವತೆಗಳನ್ನು ಓಡಿಸಿದನೆ. ಮಕ್ಕಳೇ, ಹೆದರಬೇಡಿ. ಆ ಮಹಿಷನನ್ನು ಕೊಂದು
ಜಯ ಜಯವೇದೋ ಎನಲು ಜಯ 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 ಏನು ಸಕಲರು ಮಣಿಯಲಾಗಿಯೇ ಏನು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಭೂಷಣ ವಸನವ ಅರ್ಪಿಸಲು ಎನಲು ಜಯ 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 ಎಂದು ಸಕಲರು ಮಣಿಯಲಾಗಿಯೇ ಜಯ 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 ಆ ನಮ್ಮೆಲ್ಲರ ತಾಯಿ ಯುದ್ಧಕ್ಕೆ ಹೊರಟು ನಿಂತಹ ಸಂದರ್ಭದಲ್ಲಿ ನಿರಾಭರಣಳಾಗಿ ಹೋಗಬಾರದೆಂಬ ಉದ್ದೇಶದಿಂದ ಅದ ವಿಶ್ವಕರ್ಮನು ವಸ್ತ್ರಾಭರಣಗಳನ್ನು ಅರ್ಪಿಸಿದ. ರಂಭಾದಿ ತರುಣಿಯರು ಸರ್ವಾಲಂಕಾರ ಭೂಷಿತಳನ್ನಾಗಿ ಮಾಡಿದ್ದಾರೆ. ಆದರೆ ನಮ್ಮ ತಾಯಿ ಯುದ್ಧಕ್ಕೆ ಹೋಗುವಾಗ ಬರಿಗಾಲಿನಿಂದ ಹೋಗುವುದು ಸರಿಯಲ್ಲ. ಅದಕ್ಕಾಗಿ ವನಜನಾವನು ಕರದ ಚಕ್ರವ ಇದು ನನ್ನ ಶ್ರೀಚಕ್ರವನ್ನು ಅರ್ಪಿಸುತ್ತಿದ್ದೇನೆ. ತೃಣಯನಾಗ ತ್ರಿಶೂಲವನು ಸಂಗ ಇದು ದುಷ್ಟನ ಶಿಕ್ಷೆಗಾಗಿ ನನ್ನ ತ್ರಿಶೂಲವನ್ನೇ ಅರ್ಪಿಸುತ್ತಿದ್ದೇನೆ. ಕನಕ ಗರ್ಭನು ಬ್ರಹ್ಮದೇಡವನಿದ್ದು ಬ್ರಹ್ಮದಂಡವನ್ನಿಟ್ಟಿದ್ದೇನೆ. ಇಂದ್ರಾದಿ ಸುಮನಸರು ಶಕ್ಯಾಯುಧಗಳನಿತು ಸಕಲ ರೂಪದ ಕೆರಗೆ ಜಯ 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 ಏನು ಸಕಲರು ಮಣಿಯಲಾಗಿಯೇ ಆ ನಮ್ಮೆಲ್ಲರ ತಾಯಿ ಯುದ್ಧಕ್ಕೆ ಹೋಗುವಾಗ ಬರಿಗಾಲಿನಿಂದ ಹೋಗಬಾರದೆಂಬ ಉದ್ದೇಶದಿಂದ ಪರ್ವತರಾಜನು ಸಿಂಹವಾಗಿ ಬರುತ್ತಿದ್ದಾನೆ. ಪರ್ವತರಾಜನು ಸಿಂಹವಾಗಿ ಬರುತ್ತಿದ್ದಾನೆ. ಪರ್ವತರಾಜನು ಸಿಂಹವಾಗಿ ಬರುತ್ತಿದ್ದಾನೆ.
8 ಭುಜಗಳು. ಆ? ಕಾಡಿನಲ್ಲಿರಬೇಕಾದಂತಹ ಈ ಸಿಂಹವನ್ನೇರಿ ಸಿಂಹವಾಹಿನಿಯಾಗಿ ಬಂದಿದ್ದೀಯಲ್ಲ. ಎಲ್ಲ ಹೆಣ್ಣೆ, ಯಾರು ನೀನು? ಯಾಕಾಗಿ ಬಂದೆ ಹೇಳು. ಅಡ್ಡಿ ಅಡ್ಡಿ ಸರದ ನಾಗಮಳ ಮಹೇಶ, ಒಂದು ಹೆಜ್ಜೆ ಮುಂದಿಟ್ಟರೆ ಜಾಗ್ರತೆ. ಋಷಿಮುನಿಗಳನ್ನು ಪೀಡಿಸಿದೆಯ, ಕೊನೆಗೆ ನಾಗಲೋಕಕ್ಕೆ ದಾಳಿ ಇಟ್ಟಿಯ ಕೆಟ್ಟವನೇ. ಆ ದೇವತೆಗಳ ಪರವಾಗಿ ಬಂದಿದ್ದೇನೆ, ಬ್ರಹ್ಮಾಂಡ ನಾಯಕಿಯಾಗಿ ಬಂದಿದ್ದೇನೆ. ಕ್ಷೇಮವಾಗಿ ಬಾಳಿ ಬದುಕಬೇಕೆಂಬ ಆಸೆ ಇದ್ದರೆ ದೇವತೆಗಳಿಗೆ ಶರಣಾಗು. ಏನು? ದೇವತೆಗಳ ಮೊರೆಯನ್ನು ಆಲಿಸಿ ಬಂದೆಯ? ಎಲ್ಲ ತರುಣಿಯೇ, ಇದೋ ನಿನಗೆ ನಾನು ಸಾರಿ ಸಾರಿ ಹೇಳುತ್ತೇನೆ. ನಿನ್ನ ಮುಂದೆ ನಿಂತವ ಸಾಮಾನ್ಯದವನೆಂದು ತಿಳಿಯಬೇಡ. ಬ್ರಹ್ಮನ ಬಲಬಲವನ್ನು ಹೊಂದಿದವನು ಮಹಿಷಾಸುರನೇ ನಾನಾಗಿದ್ದೇನೆ. ಇಲ್ಲ ಹೆಣ್ಣೆ, ಇದೋ ಈ ನಿನಗೆ ಯುದ್ಧ ನಿನಗೆ ಸಲ್ಲದು. ಬಹಳ ಸುಂದರವಾಗಿ ಕಾಣಿಸುತ್ತಾ ಇದ್ದೀಯ. ಈ ಮಹಿಷನನ್ನು ವರಿಸಿ ನನ್ನ ಏನಂದೆ? ಕೊಬ್ಬಿದ ಕೋಣ, ಯಾರೆಂದು ಕೊಂದೆ ನನ್ನನ್ನು? ಅಯ್ಯೋ ನಿಜೆ, ಅಷ್ಟಭುಜೆ, ತ್ರಿಮೂರ್ತಿಗಳ ಶಕ್ತಿ, ಅಷ್ಟಭುಜೆ. ನೋಡು, ಹೀಗೆ ಮುಂದುವರಿಯಿದೆ ಆದರೆ ಬಾ ಮುಂದೆ.
ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಭಕ್ತಿನಿ ಶೈಲರುವೆ ಐಗಿರಿನಾದಿನಿ ನಾದಿನಿ ಶವಿನೋದಿನಿ ನಾದನುವೆ ಗಿರಿವರ ವಿದಿನಿ ರೋದಿನಿ ವಿಷ್ಣು ವಿರಾದಿನಿ ಗಿರಿದುರುವೆ ವಿಷ್ಣು ವಿರಾದಿನಿ ಗಿರಿದುರುವೆ ವಿಷ್ಣು ವಿರಾದಿನಿ ಗಿರಿದುರುವೆ ಜಯ ಜಯ ಶ್ರೀ ಮಹಿಷಾಂತಗಿಯೇ ಜಯ ಜಯ ತೋ ಜಯ ಜಯ ಮಹಿಷಾಂತಗಿಯೇ ಜಯ ತೋ ಸುರಪಾಲ ಶಾಂತಳಾಗಮ್ಮ ಶಾಂತಳಾಗು ಸುರಪಾಲ ಅಮ್ಮ ಆ ಕೆಟ್ಟ ಮಹಿಷನನ್ನು ಕೊಂದು ಸುರಬಾಲ ಭಯ ನಿನಗಿಲ್ಲ ಮುಂದಕ್ಕೆ ಸುರಬ ಭಯ ನಿನಗಿಲ್ಲ ಮೋದಗೆ ಹರುಷದಲ್ಲಿ ಪಾಲಿಸು ನಾಗವರೋ ಹರುಷದಲ್ಲಿ ಪಾಲಿಸು ನಾಗವರೋ ಮರಿಯದೆ ನಯ ಚರಣವನು ನಿರದ ಮನದಿ ಮರಿಯದೆ ನಯ ಚರಣವನು ನಿರದ ಮನದಿ ಸುರಪ ಭಯ ನಿನಗಿಲ್ಲ ಜಯ ಜಯ ತೋ ಜಯ 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 ತೋ ಓ ಸುರಪಾಲ ಆ ದುಷ್ಟ ಮಹಿಷನನ್ನು ಕೊಂದು ನಿಮ್ಮ ಕಷ್ಟಗಳನ್ನು ದೂರೀಕರಿಸಿದ್ದೇನೆ. ಇನ್ನು ನಿಮಗೆ ಯಾವುದೇ ಭಯವಿಲ್ಲ. ಮುಂದೆ ನಾಗವನ್ನು ಧರ್ಮದಿಂದ ಆಳುತ್ತಾ ನನ್ನ ಧ್ಯಾನವನ್ನು ಮಾಡು. ಶುಭವಾಗಲಿ. ಅಮ್ಮ ಇನ್ನು ಮುಂದೆಯುವ ಧನುಜನ ದಾಳಿ ಈ ಲೋಕಕ್ಕಾದಲ್ಲಿ ಪರಿಹಾರವೇನಮ್ಮ? ಸುರಪಾಲ ಅಮ್ಮ ನಿನಗೆ ಭಯ ಬೇಡ. ಇನ್ನು ಮುಂದೆಯೂ ಈ ಖಳನು ನಾಗಲೋಕಕ್ಕೆ ಬಂದೆಂದರೆ ತುಯಿನಾಗರಿಗೆ ಬಂದು ನನ್ನನ್ನು ದೃಢ ಮನಸ್ಸಿನಿಂದ ಧ್ಯಾನಸ್ಥರಾಗಿ ಅರ್ಚಿಸಿ ಪೂಜಿಸಿ ನಿಮ್ಮನ್ನು ಕಾಪಾಡುತ್ತೇನೆ. ನಿಶ್ಚಿಂತರಾಗಿ ನಿಶ್ಚಿಂತರಾಗಿ. ಜಯ 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 ಅಂತರ್ಧಾನಳಾಗುತ್ತೇನೆ ಅಂತರ್ಧಾನಳಾಗುತ್ತೇನೆ ಅಂತರ್ಧಾನಳಾಗುತ್ತೇನೆ. ಈ ದೇವಿ ಮಹಾತ್ಮ ಎಂಬ ಕಥಾಯಾಗವನ್ನು ಆಡಿಸಿದವರಿಗೂ ಆಡಿದವರಿಗೂ ನೋಡಿದವರಿಗೂ ನೋಡಿಸಿದವರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡಿದವರಿಗೂ ನಾವು ನಂಬಿಕೊಂಡು ಆ ಮಹಾಗಣಪತಿಯು ಆಯುಷ್ಯ ಆರೋಗ್ಯ ಜ್ಞಾನ ಬುದ್ಧಿಗಳನ್ನಿತ್ತು ಕಾಪಾಡಲಿ ಎಂದು ಹರಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವರೆ ನಿಮ್ಮೆಲ್ಲರ ಅನುಮತಿಯನ್ನು ಕೋರುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಏತತ್ತೆ ವದನೋ ಸೌಮ್ಯೋ ಲೋಚನತ್ರಯ ಭೂಷಿತ ಪಾತು ನಗ ಸರ್ವಭೂತೇಭ್ಯಃ ಕಾತ್ಯಾಯಿನಿ ನಮೋಸ್ತುತೆ. ಜಯ 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 ತು ನಮೋ ಜಯ ತು ನಮೋ ಜಯ ಜಯ ತು ನಮೋ ಚಲ ತುಮ ಜಲ ತಲೆ